ಜಾತಿ ಗಣತಿ ಬೆಂಬಲಿಸಿ ಹಿಂದುಳಿದ ವರ್ಗಗಳ ನಾಯಕರ ಸಭೆ. ಬೆಂಗಳೂರಿನ ಹೋಟೆಲ್ನಲ್ಲಿ ನಡೆದ ಮಹತ್ವದ ಮೀಟಿಂಗ್. ಸಿಎಂ ಬೆಂಬಲಕ್ಕೆ ಹಿಂದುಳಿದ ವರ್ಗಗಳು. ಇನ್ನು ಜಾತಿ ಗಣತಿಯನ್ನ ಬೆಂಬಲಿಸಿ ಹಿಂದುಳಿದ ವರ್ಗಗಳ ನಾಯಕರ ಸಭೆ. ಬೆಂಗಳೂರಿನ ಮಹತ್ವವಾದ ಹೋಟೆಲ್ನಲ್ಲಿ ಮೀಟಿಂಗ್ ಕೂಡ ಮಾಡಿದ್ದಾರೆ. ಈ ಸಭೆಯಲ್ಲಿ ಸಚಿವರಾದ ಸಂತೋಷ್ ಲಾಡ್, ಬೋಸರಾಜು ಹಾಗೆ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಸೇರಿ ಹಲವು ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಬೆಂಗಳೂರಿನ ಹೋಟೆಲ್ನಲ್ಲಿ ನಡೆದ ಮಹತ್ವದ ಮೀಟಿಂಗ್ ಸಭೆಯಲ್ಲಿ ಸಚಿವರಾದ ಸಂತೋಷ್ ಲಾಡ್, ಬೋಸರಾಜು, ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಸೇರಿ ಹಲವು ನಾಯಕರು ಭಾಗಿಯಾಗಿರುವಂಥದ್ದು. ಸರ್ವೆಗೆ ಎದುರಾಗ್ತಾ ಇರುವ ವಿರೋಧಗಳ ಬಗ್ಗೆ ಮಹತ್ವದ ಚರ್ಚೆ ಆಗಿದೆ. ಇನ್ನು ಸಮೀಕ್ಷೆ ಜಾರಿಗೆ ಕಾರಣವಾಗಿರುವ ಸಿಎಂ ಪೆನ್ನಿಗೆ ನಿಲ್ಲಬೇಕು. ಹಾಗಾದ್ರೆ ವಿರೋಧ ಮಾಡುವವರನ್ನ ವಿರೋಧಿಸಿ ಇಲ್ಲಿ ಒಗ್ಗಟ್ಟಾಗಿ ನಿಲ್ಲಬೇಕಾಗುತ್ತೆ. ಹಿಂದುಳಿದ ವರ್ಗ ನಾಯಕರ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ಹಾಗಾದ್ರೆ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಸಭೆಯಲ್ಲಿ ಸಚಿವರಾದ ಸಂತೋಷ್ ಲಾಡ್, ಬೋಸರಾಜು ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಸರ್ವೆಗೆ ಎದುರಾಗ್ತಾ ಇರುವ ವಿರೋಧಗಳ ಬಗ್ಗೆ ಮಹತ್ವದ ಚರ್ಚೆ ಆಗಿದೆ. ಇನ್ನು ಸಮೀಕ್ಷೆ ಜಾರಿಗೆ ಕಾರಣವಾಗಿರುವ ಸಿಎಂ ಪೆನ್ನಿಗೆ ನಿಲ್ಲಬೇಕು. ವಿರೋಧ ಮಾಡುವವರನ್ನ ವಿರೋಧಿಸಿ ಒಗ್ಗಟ್ಟಾಗಿ ನಾವು ನಿಲ್ಲಬೇಕಾಗುತ್ತೆ. ಹಿಂದುಳಿದ ವರ್ಗ ನಾಯಕರ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಇನ್ನು ಜಾತಿ ಗಣತಿಯನ್ನ ಬೆಂಬಲಿಸಿ ಹಿಂದುಳಿದ ವರ್ಗಗಳ ನಾಯಕರು ಸಭೆಯನ್ನ ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ಸಚಿವರಾದ ಸಂತೋಷ್ ಲಾಡ್, ಬೋಸರಾಜು, ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಸೇರಿ ಹಲವು ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಸರ್ವೆಗೆ ಎದುರಾಗ್ತಾ ಇರುವ ವಿರೋಧಗಳ ಬಗ್ಗೆ ಮಹತ್ವದ ಚರ್ಚೆ ಕೂಡ ಆಗಿದೆ. ಸಮೀಕ್ಷೆ ಜಾರಿಗೆ ಕಾರಣವಾಗಿರುವ ಸಿಎಂ ಪೆನ್ನಿಗೆ ನಿಲ್ಲಬೇಕಾಗುತ್ತೆ. ಹಾಗಾದ್ರೆ ವಿರೋಧ ಮಾಡುವವರನ್ನ ವಿರೋಧಿಸಿ ನಾವು ಒಗ್ಗಟ್ಟಾಗಿ ನಿಲ್ಲಬೇಕಾಗತ್ತೆ. ಜಾತಿ ಸಮೀಕ್ಷೆ ವಿಚಾರವಾಗಿ ಸಭೆ ನಡೆಸಿದ್ದ ಹಿಂದುಳಿದ ವರ್ಗಗಳ ನಾಯಕರು ಕಳೆದ ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಹಿಂದುಳಿದ ವರ್ಗಗಳ ನಾಯಕರಿದ್ದ ಮಹತ್ವದ ಸಭೆ ಆಗಿದೆ. ಸಭೆಯಲ್ಲಿ ಸಚಿವರಾದ ಸಂತೋಷ್ ಲಾಡ್, ಬೋಸರಾಜು, ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಸೇರಿದಂತೆ ಹಲವು ನಾಯಕರು ಕೂಡ ಭಾಗಿಯಾಗಿದ್ದಾರೆ.